ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಭಾರತದ ರಕ್ಷಣಾ ಶಕ್ತಿಯ ವಿಷಯಗಳನ್ನು, ನಮ್ಮ ಸೇನೆಯ ಸಾಧನೆಗಳನ್ನು ಮತ್ತು ಮೇಕ್ ಇನ್ ಇಂಡಿಯಾ ಅಭಿಯಾನದ ಶಕ್ತಿಯನ್ನು ನಿಮ್ಮ ಭಾಷೆಯಲ್ಲಿ ಅಂದರೆ ಕನ್ನಡದಲ್ಲಿ ಕೇಳಿ. ಭಾರತದ ಪ್ರತಿ ಮಿಸೈಲ್ ಉಡಾವಣೆ, ಪ್ರತಿ ಯುದ್ಧ ವಿಮಾನದ ಆಗಮನ, ಪ್ರತಿ ನೌಕಾ ಶಕ್ತಿಯ ಹೆಜ್ಜೆ ಎಲ್ಲವೂ ನಿಮಗೆ ತಲುಪಬೇಕು ಅಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಕನ್ನಡಿಗರು ಮತ್ತು ಭಾರತ ಮಾತೆಯ ಹೆಮ್ಮೆಯ ಮಕ್ಕಳು. ಆ ಹೆಮ್ಮೆಯನ್ನು ಇನ್ನಷ್ಟು ಬಲಿಷ್ಠಗೊಳಿಸೋಣ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಚಾನಲ್ಗೆ. ಇವತ್ತು ನಾವು ಮಾತನಾಡೋದು ಭಾರತದ ಹೆಮ್ಮೆಯ ಯುದ್ಧ ವಿಮಾನವಾದ ತೇಜಸ್ MK1A ಬಗ್ಗೆ ಮತ್ತು ಇದರ ಬಗ್ಗೆ ಒಂದು ತುಂಬ ಮುಖ್ಯವಾದ ಅಪ್ಡೇಟ್ ಬಂದಿದೆ. ನೀವು ಖಂಡಿತ ಕೇಳಲೇಬೇಕು. HAL ಅಂದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಇವರು ತಮ್ಮ 2026ರ ಹಣಕಾಸು ವರ್ಷದ 4ನೇ ತ್ರೈಮಾಸಿಕ ಆದಾಯ ಪರಿಶೀಲನಾ ಸಭೆಯಲ್ಲಿ ಒಂದು ದೊಡ್ಡ ಘೋಷಣೆ ಮಾಡಿದ್ದಾರೆ. ಸರಿ ಸುಮಾರು 30 ತೇಜಸ್ MK1A ಯುದ್ಧ ವಿಮಾನಗಳನ್ನು ಮತ್ತು ಟ್ರೈನರ್ ವೇರಿಯಂಟ್ಗಳನ್ನು ಎರಡನ್ನೂ ಸೇರಿ ಯಶಸ್ವಿಯಾಗಿ ನಿರ್ಮಿಸಲಾಗಿದೆ, ಹಾರಿಸಲಾಗಿದೆ ಮತ್ತು ಟೆಸ್ಟ್ ಕೂಡ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಒಂದು ಸಮಸ್ಯೆ ಇದೆ. ಈ ಯುದ್ಧ ವಿಮಾನಗಳನ್ನು ಇನ್ನೂ ಭಾರತೀಯ ವಾಯುಪಡೆಗೆ ಅಂದರೆ IAFಗೆ ಅಫಿಷಿಯಲಿ ಹ್ಯಾಂಡ್ ಓವರ್ ಮಾಡಲಾಗಿಲ್ಲ. ಯಾಕೆ ಅಂತೀರಾ? ಏಕೆಂದರೆ ಅಮೆರಿಕಾದ GE ಏರೋಸ್ಪೇಸ್ ಕಂಪನಿಯಿಂದ ಬರಬೇಕಾಗಿದ್ದ GE F404 ಇಂಜಿನ್ಸ್ಗಳು ತಡವಾಗಿ ಬರುತ್ತಿವೆ. ಇಂಜಿನ್ಗಳು ಇಲ್ಲದೆ ಡೆಲಿವರಿ ಆಗಲ್ಲ, ಇದು ಸಮಸ್ಯೆ. ಆದರೆ HAL ಸುಮ್ಮನೆ ಕೂರಲಿಲ್ಲ. ಅವರು ಬುದ್ಧಿವಂತಿಕೆಯಿಂದ ಒಂದು ದಾರಿಯನ್ನು ಕಂಡುಕೊಂಡರು. ಕ್ಯಾಟಗರಿ B GE F404 ಇಂಜಿನ್ಸ್ಗಳು ಅಂತ ಒಂದು ವಿಧದ ಇಂಜಿನ್ಗಳು ಇರುತ್ತವೆ. ಇವು ಸ್ಪೆಸಿಫಿಕಲಿ ಸರ್ಟಿಫಿಕೇಶನ್ ಮತ್ತು ಡೆವಲಪ್ಮೆಂಟ್ ಟೆಸ್ಟಿಂಗ್ ಆಗಿ ಮಾತ್ರ ಬಳಸುತ್ತಾರೆ, ಕಂಬ್ಯಾಟ್ ಡ್ಯೂಟಿಗೆ ಅಲ್ಲ. ಈ CATB ಇಂಜಿನ್ಸ್ ಗಳನ್ನು ಬಳಸಿಕೊಂಡು 30 ಯುದ್ಧ ವಿಮಾನಗಳ ಮೇಲೆ ಎಲ್ಲ ಫ್ಲೈಟ್ ಟ್ರಯಲ್ಸ್ ಮತ್ತು ಟೆಸ್ಟಿಂಗ್ ಮುಗಿಸಿಬಿಟ್ಟರು. ಅಂದರೆ ಸ್ಟ್ರಕ್ಚರಲ್ ಅಸೆಂಬ್ಲಿ, ಸಿಸ್ಟಮ್ ಇಂಟಿಗ್ರೇಷನ್, ಏರಿಯಲ್ ವ್ಯಾಲಿಡೇಷನ್ ಎಲ್ಲವೂ ಕಂಪ್ಲೀಟ್. ವಿಮಾನಗಳು ರೆಡಿ. ಇನ್ನು ಬಾಕಿ ಇರುವುದು ಒಂದೇ ಒಂದು ಕೆಲಸ, ಕಂಬ್ಯಾಟ್ ರೆಡಿ ಇಂಜಿನ್ಸ್ ಗಳನ್ನು ಹಾಕುವುದು ಅಷ್ಟೇ. HAL ಹೇಳುತ್ತಿದೆ 2026ರ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ GE F404 IN-20 ಇಂಜಿನ್ಸ್ಗಳು ಅಮೆರಿಕಾದಿಂದ ಬರಲಿವೆ. ಆ ಇಂಜಿನ್ಸ್ಗಳು ಬಂದ ತಕ್ಷಣ ತುಂಬಾ ಕಡಿಮೆ ಸಮಯದಲ್ಲಿ ಈ 30 ಯುದ್ಧ ವಿಮಾನಗಳನ್ನು ಭಾರತೀಯ ವಾಯುಪಡೆಗೆ ಡೆಲಿವರ್ ಮಾಡಬಹುದು ಎಂದು ತಿಳಿಸಿದ್ದಾರೆ. ಯಾಕೆ ಅಷ್ಟು ಬೇಗ ಸಾಧ್ಯ? ಏಕೆಂದರೆ ಎಲ್ಲ ಕಷ್ಟದ ಕೆಲಸಗಳು ಈಗಾಗಲೇ ಮುಗಿದಿವೆ. ಇಂಜಿನ್ ಹಾಕಿ ಫೈನಲ್ ಚೆಕ್ ಮಾಡಿ ಡೆಲಿವರ್ ಆಗಬೇಕು ಅಷ್ಟೇ. HAL ನ ಚೇರ್ಮನ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ರವಿ ಕೋಟಾ ಅವರು ಇನ್ನೊಂದು ಮುಖ್ಯ ವಿಷಯವನ್ನು ಹೇಳಿದ್ದಾರೆ. ಈಗಾಗಲೇ 6 GE F404 ಇಂಜಿನ್ಗಳು ತಲುಪಿದ್ದು ಅವುಗಳ ಏರ್ ಫ್ರೇಮ್ ಇಂಟಿಗ್ರೇಷನ್ ನಡೆಯುತ್ತಿದೆ. ಇದಲ್ಲದೆ 2027ರ ಮಾರ್ಚ್ ವರೆಗೆ ಇನ್ನೂ 15ರಿಂದ 20 ಇಂಜಿನ್ಗಳು ಬರಲಿವೆ ಎಂದು ಅವರು ದೃಢಪಡಿಸಿದ್ದಾರೆ. ಈಗ ತೇಜಸ್ MK1A ಬಗ್ಗೆ ಸ್ವಲ್ಪ ಮಾತನಾಡೋಣ. ಇದು ಯಾಕೆ ಇಷ್ಟು ಸ್ಪೆಷಲ್ ಅಂತ ನೀವು ಕೇಳಬಹುದು. ಮೊದಲ ತೇಜಸ್ಗಿಂತ ಈ MK1A ತುಂಬಾ ಉನ್ನತ ತಂತ್ರಜ್ಞಾನವನ್ನು ಹೊಂದಿದೆ. ಇದರಲ್ಲಿ ಸ್ವದೇಶಿ AESA ರೆಡಾರ್ ಇದೆ. ಇದು ಎನಿಮಿ ಏರ್ಕ್ರಾಫ್ಟ್ ಗಳನ್ನು ತುಂಬಾ ದೂರದಿಂದಲೇ ಡಿಟೆಕ್ಟ್ ಮಾಡಬಲ್ಲದು. ಅದರ ಜೊತೆಗೆ ಅಡ್ವಾನ್ಸ್ಡ್ ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್ ಇದೆ. ಅಂದರೆ ಎನಿಮಿ ಮಿಸೈಲ್ಸ್ ಮತ್ತು ರೆಡಾರ್ ಸಿಸ್ಟಮ್ಗಳನ್ನು ಜಾಮ್ ಮಾಡುವ ಸಾಮರ್ಥ್ಯ ಮತ್ತು ಬಿಯಾಂಡ್ ವಿಜುವಲ್ ರೇಂಜ್ ಮಿಸೈಲ್ಸ್ಗಳು ಕಣ್ಣಿಗೆ ಕಾಣದ ದೂರದಿಂದಲೂ ಶತ್ರುವನ್ನು ಹೊಡೆಯುವ ಮಿಸೈಲ್ಸ್ ಕೂಡ ಹಾರಿಸಬಲ್ಲದು. ಹಳೆಯ ಸೋವಿಯತ್ ಕಾಲದ MiG-21 ಯುದ್ಧ ವಿಮಾನಗಳ ಜಾಗವನ್ನು ತೇಜಸ್ MK1A ತೆಗೆದುಕೊಳ್ಳಲಿದೆ. ಇದು ಭಾರತೀಯ ವಾಯುಪಡೆಗೆ ಒಂದು ದೊಡ್ಡ ಅಪ್ಗ್ರೇಡ್. ಒಟ್ಟು ಆರ್ಡರ್ ಎಷ್ಟಿದೆ ಗೊತ್ತಾ? 2021ರಲ್ಲಿ 48,000 ಕೋಟಿ ಮೊತ್ತದ ಕಾಂಟ್ರಾಕ್ಟ್ ನಲ್ಲಿ 83 ಯುದ್ಧ ವಿಮಾನಗಳ ಆರ್ಡರ್ ಬಂತು. ಇತ್ತೀಚೆಗೆ ಇನ್ನೂ 97 ಹೆಚ್ಚುವರಿ ಯುದ್ಧ ವಿಮಾನಗಳ ಆರ್ಡರ್ ಕನ್ಫರ್ಮ್ ಆಗಿದೆ. ಅಂದರೆ ಒಟ್ಟು 180 ತೇಜಸ್ MK1A ಯುದ್ಧ ವಿಮಾನಗಳು ಭಾರತೀಯ ವಾಯುಪಡೆಗೆ ಬರಲಿವೆ. ಇದು ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರತೆಯ ದಿಕ್ಕಿನಲ್ಲಿ ಒಂದು ಮೈಲುಗಲ್ಲು. ಸ್ನೇಹಿತರೆ, ಇಂಜಿನ್ಸ್ಗಳ ಸಪ್ಲೈ ಸರಿಯಾದ ಕೂಡಲೇ HAL ಒಂದೇ ಸಮ ಡೆಲಿವರಿ ಮಾಡಲು ಸಿದ್ಧವಾಗಿದೆ ಮತ್ತು ಭಾರತೀಯ ವಾಯುಪಡೆಗೆ ತನ್ನ
ಕಂಬ್ಯಾಟ್ ಸ್ಕ್ವಾಡ್ರನ್ಸ್ಗಳನ್ನು ಈ ಆಧುನಿಕ ಸ್ವದೇಶಿ ಯುದ್ಧ ವಿಮಾನಗಳಿಂದ ಬಲಪಡಿಸಿಕೊಳ್ಳಲು ಸಿದ್ಧವಾಗಿದೆ. ತೇಜಸ್ ಭಾರತದ ಆಕಾಶವನ್ನು ಕಾಯ್ದುಕೊಳ್ಳಲು ಬರುತ್ತಿದೆ ಮತ್ತು ಆ ದಿನ ತುಂಬಾ ಹತ್ತಿರ ಬಂದಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.